ನಾನ್ರಿ ಇಲ್ಲಿ ಎಲ್ಲಿ ಹೇಯ್ ಅಲ್ಲೇನೋ ಮಾಡ್ತಿದ್ಯಾ ಬಾಯಿಗೆ ಹೋಗ್ಬಿಡುತ್ತೆ ಕಣೋ ಕೆಳಗಡೆ ನಿಂತ್ಕೊಬೇಡ ಫಸ್ಟ್ ಫ್ಲೋರ್ಗೆ ಬಾ ನೀನಿರೋದೇ 3 ಅಡಿ 3 ಅಡಿ ಮಂಜ ನೀವು ಟೈಟಲ್ ನೋಡಿರೋ ಥರ 3 ಅಡಿ ಮಂಜ ಎಷ್ಟು ನಿಂತ್ಕೊಂಡು ಮಾಡಿದ್ರೆ ಮಕ್ಕಳು ಕುಣ್ದಾಡ್ಕೊಂಡು ಮಾಡ್ತಿದ್ರಂತೆ ನೀನು ನಿನ್ನ ಸಬ್ಸ್ಕ್ರೈಬರ್ಸ್ನ ಇನ್ನೊಬ್ಬರ ಮೇಲೆ ಚೂ ಬಿಡ್ತೀಯ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆಯ ವಿಷಯನ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ದಯವಿಟ್ಟು ಈ ಚಾನಲ್ಗೆ. ಬ್ಯೂಟಿಫುಲ್ ಕನ್ನಡಿಗ, ನಾನು ಇವ್ರನ್ನ ಕರೆಯೋ ಹೆಸರು ಏನಪ್ಪ ಅಂತಂದರೆ, ಕರ್ನಾಟಕದಿಂದ ಮೊದಲನೇ ಬಾರಿಗೆ ಆ್ಯಸ್ ಎ ಒಬ್ಬ ಕನ್ನಡದ ಮೋಟೋ ಬ್ಲಾಗರ್ ಇಲ್ಲಿಂದ ನೇಪಾಳ್ ಮತ್ತು ಭೂತಾನ್ ಇಂಟರ್ನ್ಯಾಷನಲ್ ರೈಡ್ ಅಂತ ಏನು ಕರೀತಾರೆ, ಕನ್ನಡದಲ್ಲಿ ಮಾಡಿದ್ದು ಮೊದಲನೇ ಬಾರಿಗೆ ಅವರೇನೆ. ಅವರ ಚಾನಲ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಖತ್ತಾಗಿ ಕನ್ನಡ ಮಾತಾಡ್ತಾರೆ. ಅವ್ರು ಕನ್ನಡ ಕೇಳ್ತಿರೋ ಕಳೆದೋಗ್ಬಿಡ್ತೀರ ನೀವು, ಸೀರಿಯಸ್ಲಿ ಒಂದ್ಸರಿ ಚೆಕ್ ಮಾಡಿ. ಮ್ಯಾಟ್ರಿಗೆ ಬರೋಣ. ಓಕೆ, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ, ಇಂಡೈರೆಕ್ಟಾಗಿ ಬೇರೆಯವ್ರನ್ನ ರೇಗ್ಸೋಕ್ಕೆ, ಇಂಡೈರೆಕ್ಟಾಗಿ ಬೇರೆಯವ್ರಿಗೆ ತಂದಿಡೋಕ್ಕೆ, ಫಿಟ್ಟಿಂಗ್ ಇಡೋಕ್ಕೆ, ತನ್ನ ಜೊತೆ ಇರುವಂಥ ಒಂದಷ್ಟು ಜನನ್ನ ಚೂ ಬಿಡೋಕ್ಕೆ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ. ಒಬ್ಬ ವ್ಯಕ್ತಿ ಲಿಮಿಟ್ನ ಕ್ರಾಸ್ ಮಾಡಿದಾರಂತೆ. ಅವ್ರು ಯಾರೋ ಅಂತ ನನಗೆ ಗೊತ್ತಿಲ್ಲ, ಸೀರಿಯಸ್ಲಿ ಗೊತ್ತಿಲ್ಲ. ಅನ್ಕೋತಾ ಇದ್ದೀರಲ್ಲ, ನಾನು ಹಂಗೆ ಅನ್ಕೋತಾ ಇದ್ದೀನಿ. ಅನ್ಕೊಳ್ಳೋಣ, ಹಂಗೆ ಒಳ್ಳೆಯದು, ತುಂಬ ಒಳ್ಳೆಯದು. ಯಾಕೆಂದರೆ ಅವ್ರಿಗೆ ಇಂಡೈರೆಕ್ಟಾಗಿ ಓದು ಅಂದ್ರೆ ತುಂಬ ಇಷ್ಟ, ತುಂಬ ಪ್ರೀತಿ, ತುಂಬ ಸಿಕ್ಕಾಪಟ್ಟೆ ಕನೆಕ್ಷನ್. ಇಂಡೈರೆಕ್ಟ್ ಅನ್ನೋ ಒಂದು ವಿಚಾರಕ್ಕೆ ನಮ್ಮ DV ಅವರು ಇವತ್ತು ಒಂದು ವಿಡಿಯೋ ಮಾಡಿದ್ದಾರೆ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅನ್ಕೋತೀನಿ ಈ ಥರ ಮಾತಾಡಿರೋದವರು. ಯಾರು ಗುರು 3 ಅಡಿ ಮಂಜ? ನಾನು ಒಂದಷ್ಟು ಹೆಸರನ್ನ ನಾನು ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಡೌನ್ಲೋಡ್ ಅಂತೀನಿ, ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಏನಂತಂದರೆ ಮುಂದೆ ಓದಿ ಹೇಳ್ಬಿಡ್ತೀನಿ. ಐ ಥಿಂಕ್ ಇಟ್ ವಿಲ್ ಬಿ ಸೋ ಸಿಲಿ ಆ್ಯಂಡ್ ಸೋ ಫಾನಿ, ಹೇಳ್ತೀನಿ ನಿಮಗೆ. ಸಖತ್ತಾಗಿದೆ ಹೆಸರುಗಳು. ತಿಗಣೆ ಕನ್ನಡಿಗ, ಮೀಮ್ಸ್ ಕನ್ನಡಿಗ, ಆ್ಯಂಡ್ ಟಾಕ್ಸಿಕ್ ಕನ್ನಡಿಗ, ಆ್ಯಂಡ್ OG ಊರ್ಗಾಂಡು, ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಫೇಮಸ್ ಹೆಸರು ಲಲ್ಲಿ. ಇರಲಿ ಲಲ್ಲಿ. ಆಮೇಲೆ ಈಗ ವಿಡಿಯೋ ಟೈಟಲ್ ನೋಡಿರೋ ಥರ 3 ಅಡಿ ಮಂಜ, ಬೀಜ ಇಲ್ದವನು, ಸೀಡ್ಲೆಸ್ ಸೆಡೆ. ಆ್ಯಂಡ್ ಆಲ್ಸೋ ಈಸ್ ಅ ಬ್ಯೂಟಿಫುಲ್ ಎಡಿಟರ್. ಎಡಿಟಿಂಗ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಎಡಿಟಿಂಗ್ ಮಾಡ್ದ, ನಿನ್ನ ಆಡಿಯನ್ಸ್ಗೆ ವಿಡಿಯೋ ತೋರಿಸ್ದ ಅನ್ನೋ ಥರ ಇರಬೇಕು. ಅದನ್ನೆಲ್ಲ ಬಿಟ್ಟು ಒಬ್ರ ತಂಟೆಗೆ ಹೋಗೋದು, ಇನ್ನೊಬ್ರ ಬಗ್ಗೆ ಮಾತಾಡೋದು, ಈಚ್ ಆ್ಯಂಡ್ ಎವ್ರಿ ಟೈಮ್, ಪ್ರತಿದಿನ ಒಬ್ಬರ ಬಗ್ಗೆ ಮಾತಾಡಿಲ್ಲ ಅಂದರೆ ಇದನ್ನೇ ನಿದ್ದೆ ಬರಲ್ಲ. ಅಂದ್ಕೊಂಡಿರಲಿಲ್ಲ ನಿನಗೆ ಉಲ್ಟಾ ಆಗತ್ತೀವಲ್ಲ ಅಂತ. ಕರ್ನಾಟಕದಲ್ಲಿ ನಾನೇ ಕಿಂಗು, ಕರ್ನಾಟಕದಲ್ಲಿ ನಾನು ಹಿಡಿಯೋರಿಲ್ಲ, ನನ್ನ ಬಗ್ಗೆ ಯಾರು ಮಾತಾಡಲ್ಲ. ಈ ಕಾಂಟ್ರವರ್ಸಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. 2 ವರ್ಷದಿಂದ ಏನೋ ಅಂದ್ಕೊಂಡಿದ್ದೆ, ಅವತ್ತು ಮಾತಾಡಿದ್ದೆ ನಾನು. ಅದಾದಮೇಲೆ ಸುಮ್ಮನೆ ಆಗ್ಬಿಟ್ಟಿದ್ದೆ, ನಾನು ಬಿಟ್ಟಾಕ್ಬಿಟ್ಟ. ಅಯ್ಯೋ ಹುಡುಗರು, ಇಂಥವ್ರನ್ನ ಎಷ್ಟು ಜನ ನೋಡಿದ್ದೀನಿ, ಇಂಥವ್ರು ನೆನ್ನೆ ಮೊನ್ನೆ ಬಂದಿರೋ ಥರ ಇರಬೇಕು ಸುಮ್ಮನೆ. ಅದನ್ನು ಬಿಟ್ಟು ಇಡೀ ಇಂಡಸ್ಟ್ರಿ ನಂದು, ಇಡೀ ಇಂಡಸ್ಟ್ರಿಗೆ ನಾನೇ ಕಿಂಗು, ನನ್ನ ಬಿಟ್ರೆ ಯಾರೂ ಇಲ್ಲ, ಎಲ್ಲ ನಮ್ಮಿಂದೇ ಬಂದುಬಿಡ್ತಾರೆ, ಎಲ್ಲ ನಾನು ಹೇಳ್ದಂಗೆ ಕೇಳ್ಬಿಡ್ತಾರೆ. ನೀನು ತೋರಿಸ್ತಿರೋವಂಥ ತುಂಬ ಕೀಳುಮಟ್ಟದ, ಕೆಳಮಟ್ಟದ, ತುಂಬ ವರಷ್ಟು ಬುದ್ಧಿ ಏನು ಗೊತ್ತಾ? ನಿನ್ನ ವ್ಯೂವರ್ಸ್ನ ಇನ್ನೊಬ್ಬರ ಮೇಲೆ ಎತ್ಕಟ್ಟೋದು, ನಿನ್ನ ವ್ಯೂವರ್ಸ್ನ, ನಿನ್ನ ಫಾಲೋವರ್ಸ್ನ, ನಿನ್ನ ಸಬ್ಸ್ಕ್ರೈಬರ್ಸ್ನ ಇನ್ನೊಬ್ಬರ ಮೇಲೆ ಚೂ ಬಿಡೋದು. ನಾನು ಇದನ್ನು ಲೈಫಲ್ಲಿ ನೋಡಿಲ್ಲ ಗುರು. ನಾನು ಸೀರಿಯಸ್ಲಿ ಹೇಳ್ತಿದ್ದೀನಲ್ಲ, ಜೀವನದಲ್ಲಿ ಇಂಥ ಒಬ್ಬ ವ್ಯಕ್ತಿನ ನಾನು ನೋಡೇ ಇಲ್ಲ, ಅದು ಇಂಡಸ್ಟ್ರಿಯಲ್ಲಿ ಇದ್ಕೊಂಡು. ನನಗೆ ಗೊತ್ತಾಗ್ತಿಲ್ಲ ಯಾಕೆ ಈ ಥರ ಮಾಡಬೇಕು. ಐ ಥಿಂಕ್ ಕರೆಕ್ಟಾಗಿದೆ ನಿನಗೆ 3 ಅಡಿ ಮಂಜ ಅನ್ನೋ ಹೆಸರು ಸಖತ್ತಾಗಿದೆ. DV ಅವ್ರು ಮಾತಾಡ್ತಾಯಿದ್ರು. ಏನಿಲ್ಲ ಗುರು, ಅವರು ಸ್ಟ್ರೈಟಾಗಿ ಕರೆದಿದ್ದಾರೆ. ನಿನಗೆ ಇಟ್ಕೋತೀಯಾ, ಮಾತಾಡ್ತೀಯಾ, ನಿನಗೆ ಮಾತಾಡಬೇಕಾ, ನಿನಗೆ ಇಟ್ಕೋಬೇಕಾ? ಡೈರೆಕ್ಟಾಗಿ ಹೆಸರು ತಗೊಂಡು ಇಟ್ಕೋ, ಹೆಸರು ತಗೊಂಡು ಬಾ ಡೈರೆಕ್ಟಾಗಿ ಬಾ, ಮಾತಾಡೋಣ. ಆರಾಮಾಗಿ ತಗೋ, ಯಾಕೆ ಆರಾಮಾಗಿ ಮಾತಾಡು, ಯಾಕೆ ಆರಾಮಾಗಿರು, ಯಾಕೆ? ಹೌದು, ನಿನ್ನ ಉದ್ದೇಶ ಏನು? ಯಾರು ನಿಮ್ಮದೇಗಿರಬಾರ್ದಾ? ಅವ್ರ ಪಾಡ್ಗೆ ಅವ್ರು ಇರಬಾರ್ದಾ? ನಿನ್ನ ಪಾಡ್ಗಂತೂ ನೀನಿಲ್ಲ. ನೀನೇನೋ ನೀನು ನೋಡ್ಕೊ, ನಿನ್ನ ಜೀವನ, ನಿನ್ನ ಇಷ್ಟ, ನೀನು ನೋಡ್ಕೊ.
ಇಲ್ಲ ಅಂತ ಹೇಳ್ತಿಲ್ಲ. ಇನ್ನೊಬ್ರು ತಂಟೆಗೆ ಸುಮ್ಮನೆ ವಿತೌಟ್ ರೀಸನ್ ಅವ್ರಿಗೂ ನಿನಗೂ ಸಂಬಂಧನೇ ಇರಲ್ಲ ಗುರು. ಸುಮ್ಮನೆ ಯಾಕೆ ಹೋಗ್ತೀಯಾ? ಏನಕ್ಕೆ ಹೋಗ್ತೀಯಾ? ನೀನು ವಿಡಿಯೋ ಮಾಡ್ತೀಯಾ, ಕಾಂಟೆಂಟ್, ಅದು ಕಾಂಟೆಂಟ್ ಅಲ್ಲ, ಮೀಮ್ಸ್. ನಿಂದು ಕಾಂಟೆಂಟೇ ಅಲ್ಲ ಗುರು ನಿಂದು. ರೀಸೆಂಟಾಗಿ ಯೂಟ್ಯೂಬರು ಒಂದು ಮಾತು ಹೇಳಿದರು, ನೀನು ಅಲ್ವೇ ಅಲ್ವಂತೆ. ಅದೆಲ್ಲ ಬೇಡ ಈಗ ನನಗೆ. ಹೇಳಿದ್ನಲ್ಲ, ಮೀಮ್ಸ್ ಪಾಪ ಏನೋ ತುಂಬ ಫನ್ನಿಯಾಗಿ ಎಡಿಟ್ ಮಾಡ್ತೀಯಾ, ಆ ಎಡಿಟಿಂಗ್ಸ್ ತುಂಬಾ ಒಳ್ಳೆ ಸ್ಕಿಲ್ ಇದೆ ನಿನಗೆ, ಅದನ್ನ ಇಟ್ಕೊಂಡು ನೀನು ಏನೋ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಇರೋರನ್ನೆಲ್ಲ ಎದುರಾಕೊಂಬಿಟ್ಟು ಮಹಾಭಾರತ ಅದು ಇದು, ಆಮೇಲೆ ತೋಳ, ಸಿಂಹ, ಹುಲಿ. ನಾನು ನೇಮಿಸ್ ಬದಲು ಮೊನ್ನೆ ವಿಡಿಯೋ ಮಾಡೋದಾಗಲೂ ಹೇಳಿದ್ದೀನಿ, ಹುಲಿ, ಸಿಂಹ, ತೋಳ ಇವೆಲ್ಲ ಬಿಟ್ಟಾಕ್ಬಿಟ್ಟು ಫಸ್ಟು ಮನುಷ್ಯ ಆಗೋ. ಮನುಷ್ಯನಿಗೆ ಬದುಕೋದಕ್ಕೆ ಅವಕಾಶ ಇರೋದು ಭೂಮಿ ಮೇಲೆ, ಬುದ್ಧಿವಂತ ಪ್ರಾಣಿಯಾಗಿ. ಎಲ್ಲ ಪ್ರಾಣಿಗಳಿಗೂ ಅವಕಾಶ ಇದೆ, ಬುದ್ಧಿವಂತ ಪ್ರಾಣಿಯಾಗಿ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿರೋದು ಮನುಷ್ಯನಿಗೆ ಮಾತ್ರ, ಇನ್ನು ಯಾವ ಪ್ರಾಣಿಗೂ ಇಲ್ಲ. ಇನ್ನು ಮಿಕ್ಕಿದ ಎಲ್ಲ ಪ್ರಾಣಿಗಳು ಒಂದಲ್ಲ ಒಂದು ರೀತಿ ಮನುಷ್ಯನಿಂದಲೇ ತೊಂದರೆಗಳಾಗುತ್ತೆ. ಓಕೆನಾ? ಒಂದು ಒಳ್ಳೆ ಲೈಫ್ ಸಿಕ್ಕಿದೆ, ಅದೆಲ್ಲ ಲೀಡ್ ಮಾಡೋದು ಬಿಟ್ಟು ಸುಮ್ಮನೆ ಇನ್ನೊಬ್ರು ತಂಟೆಗೆ ಯಾಕೆ ಹೋಗಬೇಕು? ಆಮೇಲೆ ಇನ್ನೊಂದು ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ, ನಿನ್ನ ಬಗ್ಗೆ ಯಾರೂ ಮಾತಾಡಿರಲಿಲ್ಲ, ಯಾರೂ ನನ್ನ ಬಗ್ಗೆ ಯಾರೂ ಮಾತಾಡಲ್ಲ ಗುರು ಅನ್ನೋದೇ ನಿನ್ನ ಬಂಡವಾಳ ಆಗಿತ್ತು. ಈಗ ಟೈಮು ಹಿಂಗೆ ಇರಲ್ಲ, ಯಾವಾಗಲೂ ಒಂದೇ ಥರ ಇರಲ್ಲ. ಎವ್ರಿ ಡೇ ಈಸ್ ನಾಟ್ ಸಂಡೇ ಡಿಯರ್ ಬ್ರದರ್, ಗೊತ್ತಾಯ್ತಲ್ಲ? ಎವ್ರಿ ಡೇ ಈಸ್ ನಾಟ್ ಸಂಡೇ. ನಾನು 8-9 ವರ್ಷದಿಂದನೂ ಯೂಟ್ಯೂಬಲ್ಲಿ ಇದ್ದೀನಿ. ಈ 8-9 ವರ್ಷದಲ್ಲಿ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್, ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರೋರೆಲ್ಲ ಸೈಡಿಗೆ ನಿಂತ್ಕೊಂಡ್ಬಿಟ್ಟವ್ರೆ. ಹಂಗಿರುವಾಗ ಯಾವತ್ತೋ ಒಂದಿನ ನಾನಾಗಲಿ ನೀನಾಗಲಿ ಯಾವತ್ತೋ ಒಂದಿನ ಸೈಡ್ಗೆ ಹೋಗಬೇಕು, ಹೊಸಬ್ರಿಗೆ ಅವಕಾಶ ಕೊಟ್ಬಿಟ್ಟು ಹೋಗ್ತಾ ಇರಬೇಕು, ಮುಗಿಸ್ಕೊಂಡು. ಲೈಫ್ ಲಾಂಗ್ ಅಂತೂ ಇರೋಕ್ಕಾಗಲ್ಲ ಗುರು ನೀನು ಇದೇ ಇಂಡಸ್ಟ್ರಿಯಲ್ಲಿ. ಹಂಗಿರುವಾಗ ಇರೋಷ್ಟು ದಿನ ನೆಮ್ಮದಿಯಾಗಿರಬೇಕೇ ಹೊರತು ಇನ್ನೊಬ್ಬರು ಕೆರಿಯರ್ನ ಕಿತ್ಕೊಳ್ಳೋ ಪ್ಲ್ಯಾನ್ ಮಾಡಿದವು ನೀನು. ಜನಕ್ಕೆ ನಿನ್ನ ಇನ್ನೊಂದು ಮುಖ ಗೊತ್ತಿಲ್ಲ, ಇನ್ನೊಂದು ನೀನೇನು ಪ್ಲ್ಯಾನ್ ಮಾಡಿದ್ದೆ, ನೀನೇನೇನು ಮಾತಾಡಿದ್ಯಾ, ಕ್ಯಾಮ್ರಾ ಮುಂದೆ ಹೆಂಗಿರುತ್ತೀಯಾ, ಕ್ಯಾಮ್ರಾ ಹಿಂದೆ ನಿನ್ನ ಮಾತುಗಳು ಹೆಂಗಿದೆ, ಏನೂ ಜನಕ್ಕೆ ಗೊತ್ತಿಲ್ಲ. ಆಯಿತಾ? ಜನಕ್ಕೆ ಗೊತ್ತಾಗುವಂಥ ಟೈಮು ತುಂಬ ಹತ್ರ ಇದೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಜನಗಳಿಗೆ, ಎಂಥವ್ರನ್ನ ಫಾಲೋ ಮಾಡಬೇಕು, ಎಂಥವ್ರ ವಿಡಿಯೋಗಳನ್ನ ನೋಡಬೇಕು, ಎಂಥ ಕಾಂಟೆಂಟ್ಗಳನ್ನ ನೋಡಬೇಕು. ನಿಮ್ಮ ಪ್ರಕಾರ ಬರೀ ಮೀಮ್ಸ್ ಹಾಕೊಳ್ಳೋದೇ ಕಾಂಟೆಂಟ್ ಅಂತ ಆಗ್ಬಿಟ್ರೆ ಸಿನಿಮಾಗಳಂದ್ರೆ ಏನು, ಯೂಟ್ಯೂಬಲ್ಲಿ ಬರ್ತಿರೋವಂಥ ಕಾಂಟೆಂಟ್ಗಳು ಅಂತಂದ್ರೆ ಏನು, ಇದಕ್ಕೆಲ್ಲ ಬೆಲೆನೇ ಇಲ್ಲ ಅಂತ. ಮೀಮ್ಸ್ ತೋರಿಸ್ಬಿಟ್ರೆ ಯೂಟ್ಯೂಬರ್ ಹಂಗಾದ್ರೆ. ಕೆಲವು ಜನ ನಮ್ಗೆ ಬಂದು ಹೇಳ್ತಾರೆ, ನಿನ್ನ ಕಾಂಟೆಂಟೇ ಇಲ್ಲ, ನೀನು ಅದು ಮಾಡಲ್ಲ ಇದು ಮಾಡಲ್ಲ. ಫಸ್ಟ್ ಆಫ್ ಆಲ್ ನೀನೇನು ತಿಳ್ಕೊ, ನೀನೇನು ಮಾಡ್ತಾ ಇದೀಯಾ ಲೈಫಲ್ಲಿ, ನೀನೇನಾಗಿದೆಯಾ? ನನಗೆ ಹೇಳ್ತಾರೆ ನಿನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಹಂಗೆ ಹಿಂಗೆ. ಡಿಯರ್ ಬ್ರದರ್ಸ್, ಹಂಗೆ ಹೇಳೋರು ಒಂದು ಮಾತು ಹೇಳ್ತೀನಿ. ಮಹೀಂದ್ರ ಆ್ಯಂಡ್ ಮಹೀಂದ್ರ ರೈಸ್ ಅಂದರೆ ಆಟೋಮೊಬೈಲ್ ಸೆಕ್ಟ್ರಲ್ಲಿ 5 years ನಾನು IT ಅಡ್ಮಿನಾಗಿ ಕೆಲಸ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಂದು ಓನ್ ಬಿಸ್ನೆಸ್ ಇತ್ತು. ಕಾರಣಾಂತರಗಳಿಂದ ಸುಮಾರು ಒಂದು 5-6 ವರ್ಷ ರನ್ ಮಾಡಿದೆ, ಸಕ್ಸಸ್ಫುಲ್ಲಾಗಿ ರನ್ ಮಾಡಿದೆ, ಒಂದಷ್ಟು ದುಡ್ಡು ಮಾಡಿಕೊಂಡೆ. ಆಮೇಲೆ ಅದು ಬೇರೆ ಥರ ಲಾಸ್ ಆಯಿತು, ಇನ್ನೊಂದು ಕಡೆ ದುಡ್ಡು ಕಳ್ಕೊಂಡೆ, ಮತ್ತೊಂದು ಕಡೆ ಆಯಿತು, ನನ್ನ ತಂಗಿ ಮದುವೆ ಆಯಿತು, ಮಗದೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸು, ದೊಡ್ಡ ಪ್ರಾಬ್ಲಮ್ಸು ನಮ್ಮ ಮನುಷ್ಯನ ಲೈಫಲ್ಲಿ ಇದ್ದೇ ಇರುತ್ತೆ. ಅದೆಲ್ಲ ದಾಟ್ಕೊಂಡು ಬಂದು ಮುಗಿಸ್ಕೊಂಡು ಬಂದು ಫುಲ್ ಟೈಮ್ ಯೂಟ್ಯೂಬರ್ ಆಗಿ 5 ವರ್ಷ ಆಯಿತು. ನನಗೆ ಯೂಟ್ಯೂಬ್ ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ. ಯೂಟ್ಯೂಬ್, ಕಾಂಟೆಂಟ್ ಕ್ರಿಯೇಷನ್, ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ, ಯೂಟ್ಯೂಬಲ್ಲಿ ಮಾಡ್ತೀನಿ, ಮತ್ತು ಫೇಸ್ಬುಕ್ಕಲ್ಲಿ ಮಾಡ್ತೀನಿ, ಮೂವಿ ಪ್ರಮೋಷನ್ಸ್ ಮಾಡ್ತೀನಿ, ಇಂಟರ್ವ್ಯೂಸ್ ಮಾಡ್ತೀನಿ. ದೊಡ್ಡ ಸೆಲೆಬ್ರಿಟಿಗಳು ಪಕ್ಕ ಕೂತ್ಕೊಂಡಿದ್ದೀನಿ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ನ ಆಶೀರ್ವಾದ, ಅವರ ಅಭಿಕ್ಷೆ. ಅದಕ್ಕೆ ನಾನು ತುಂಬ ಗೌರವ ಕೊಡ್ತೀನಿ, ತುಂಬ ಬೆಲೆ ಕೊಡ್ತೀನಿ. ನೀನು ನಿನ್ನ ಸಬ್ಸ್ಕ್ರೈಬರ್ಸ್ನ ಇನ್ನೊಬ್ಬರ ಮೇಲೆ ಚೂ ಬಿಡ್ತೀಯ, ಕೈ ತೊಳ್ಕೊಳ್ಳಿ ಅಂತ ಹೇಳ್ತೀಯ. ಫಸ್ಟು ಮ್ಯಾನರಿಸಮ್ ಕಲ್ತ್ಕೋ, ಒಂದು ಒಳ್ಳೆ ಆಟಿಟ್ಯೂಡ್ ಇಟ್ಕೋ, ಒಂದು ಒಳ್ಳೆ ಬುದ್ಧಿ ಕಲ್ತ್ಕೋ. ಬೇಡ, ಅದೇನೋ ಒಂದು ಮಾತಿದೆ, ಮೇಷ್ಟ್ರು ನಿಂತ್ಕೊಂಡು ಮಾಡಿದ್ರೆ ಮಕ್ಕಳು ಕುಣ್ದಾಡ್ಕೊಂಡು ಮಾಡ್ತಿದ್ರಂತೆ. ನಾನು ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಡೈರೆಕ್ಟಾಗಿ ಅರ್ಥ ಆಗಿರುತ್ತೆ ಇದು. ಓಕೆನಾ? ಬರಲಾ? ಹಾಂ, ನಿಮ್ಗೇನು ಅನ್ನಿಸ್ತು? ಅಂತೂ ಇಂತೂ ಗಣೇಶನ ಹಬ್ಬದಲ್ಲಿ ಒಂದು ಒಳ್ಳೆ ಕಾಂಟೆಂಟ್ ನೋಡಿದೆ ಇವತ್ತು. ಥ್ಯಾಂಕ್ ಯು ಡಿ ವಿ ಬ್ರೋ, ಥ್ಯಾಂಕ್ ಯು ಡಿ ವಿ ಬ್ರೋ. ಓಕೆ, ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹೇಟರ್ಗಳು ಕಮೆಂಟ್ ಬಾಕ್ಸಲ್ಲಿ ಕಕ್ಕನ್ನಾದರೂ ಮಾಡಿರಿ, ಹುಚ್ಚೇನಾದರೂ ಮಾಡಿರಿ, ಕೊನೆಗೆ ನಿಮ್ಮ ಬಾಯಿಗೆ ಬೀಳುತ್ತೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ. ಬರಲಾ? ಬಾಯ್.